ನಮಸ್ಕಾರ. ಎಸ್ಆರ್ಎಚ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ. 3 ಡೇಂಜರಸ್ ಆಟಗಾರರು ತಂಡಕ್ಕೆ ಎಂಟ್ರಿ. ಇನ್ನು ನಿನ್ನೆ ದಿವಸ ಐಪಿಎಲ್ನ 20 ಪಂದ್ಯಗಳ ವೇಳಾಪಟ್ಟಿ ಬಿಡುಗಡೆಯಾಗಿದ್ದು, ಈ ಒಂದು ವೇಳಾಪಟ್ಟಿಯಲ್ಲಿ ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವೆ ಮೊದಲ ಪಂದ್ಯ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತಾ ಇದ್ದು, ಅಂದರೆ ಮಾರ್ಚ್ 28ಕ್ಕೆ ಐಪಿಎಲ್ ಆರಂಭವಾಗಲಿದೆ. ಸ್ನೇಹಿತರೆ, ಹೀಗಿರುವಾಗ ಆರ್ಸಿಬಿಯ ಬಲಿಷ್ಠ ಪ್ಲೇಯಿಂಗ್ 11 ಎಸ್ಆರ್ಎಚ್ ವಿರುದ್ಧ ಯಾವ ಥರ ಇರಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಈ ಬಾರಿಯ ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿ ತನ್ನ ಮೊದಲ ಓಪನಿಂಗ್ ಗೇಮಲ್ಲಿ ಬಲಿಷ್ಠ ಎಸ್ಆರ್ಎಚ್ ತಂಡವನ್ನು ಎದುರಿಸ್ತಾ ಇದೆ. ಈ ಒಂದು ಪಂದ್ಯಕ್ಕಾಗಿ ಆರ್ಸಿಬಿ ಕೂಡ ಭರ್ಜರಿ ಪ್ರಾಕ್ಟೀಸ್ ಮಾಡಿದ್ದು, ಈ ಮೂಲಕ ವಿರಾಟ್ ಕೊಹ್ಲಿ ಆಗಲಿ ಇನ್ನು ಹೊಸ ಆಟಗಾರರು ತಂಡಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಈ ಬಾರಿಯ ಐಪಿಎಲ್ ಮಿನಿ ಆಕ್ಷನ್ನಲ್ಲಿ ಆರ್ಸಿಬಿ ಬಲಿಷ್ಠ ಆಟಗಾರರನ್ನೇ ಟಾರ್ಗೆಟ್ ಮಾಡಿ ಖರೀದಿ ಮಾಡಿತ್ತು. ಅದರಲ್ಲಿ ಈ ಒಬ್ಬ ಆಟಗಾರನಪ್ಪ ಅಂದರೆ ಆರ್ಸಿಬಿಯ ಗೇಮ್ ಚೇಂಜರ್ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಈ ಬಾರಿ ಇದೆ ಅಂತಲೇ ಎನ್ನಲಾಗ್ತಿದೆ. ಅಂದರೆ ಆರ್ಸಿಬಿಯ ಗೇಮ್ ಚೇಂಜರ್ ಯಾರು, ಅದರ ಬಲಿಷ್ಠ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ನೋಡ್ತಾ ಬರೋದಾದರೆ, ಆರ್ಸಿಬಿಯ ಪ್ಲೇಯಿಂಗ್ 11 ಎಸ್ಆರ್ಎಚ್ ವಿರುದ್ಧ ಈ ಥರ ಇದೆ. ಇನ್ನು ಮೊದಲನೇದಾಗಿ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಲ್ಟ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3ರಲ್ಲಿ ನಮ್ಮ ತಂಡದಲ್ಲಿ ಗೇಮ್ ಚೇಂಜರ್ ಆದ ವೆಂಕಟೇಶ್ ಅಯ್ಯರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಂಬರ್ 4ರಲ್ಲಿ ರಜತ್ ಪಾಟಿದಾರ್, ನಾಯಕ ರಜತ್ ಪಾಟಿದಾರ್. ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ರೊಮಾರಿಯೋ ಸೆಪರ್ಡ್, ನಂಬರ್ 8 ಕೃನಾಲ್ ಪಾಂಡ್ಯ, ನಂಬರ್ 9 ಭುವನೇಶ್ವರ್ ಕುಮಾರ್, ನಂಬರ್ 10 ಜಾಸ್ ಹಜಲ್ವುಡ್, ನಂಬರ್ 11 ಯಶ್ ದಯಾಳ್, ನಂಬರ್ 10 ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು ನಮ್ಮ ತಂಡದಲ್ಲಿ ಇರಲಿದ್ದಾರೆ. ಈ ಬಾರಿಯ ಮಿನಿ ಆಕ್ಷನ್ನಲ್ಲಿ ಆರ್ಸಿಬಿ ತಂಡ ವೆಂಕಟೇಶ್ ಅಯ್ಯರ್ ಅವರನ್ನು ಕೆಕೆಆರ್ ತಂಡದಿಂದ ನೇರವಾಗಿ ಆರ್ಸಿಬಿಗೆ 7 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಇನ್ನು ಅವರು ಕೂಡ ಬ್ಯಾಟಿಂಗ್ ಜೊತೆಗೆ ಬಾಲಿಂಗ್ನಲ್ಲಿ ಆರ್ಸಿಬಿ ತಂಡಕ್ಕೆ ಆನೆಬಲ ತರುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಆರ್ಸಿಬಿ ತಂಡ ಇಲ್ಲಿ ಜಾಸ್ ಹಜಲ್ವುಡ್ ಅವರಿಗೆ ಬ್ಯಾಕಪ್ ಬೌಲರ್ ಆಗಿ ವಿಶ್ವದ ನಂಬರ್ 2 ಬಾಲರ್ ಆದ ಜಕೋಬ್ ಡೋಪಿ, ಅಂದರೆ ನ್ಯೂಜಿಲೆಂಡ್ನ ಜಕೋಬ್ ಡೋಪಿ ಅವರನ್ನು ಮಿನಿ ಆಕ್ಷನ್ನಲ್ಲಿ 2 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಆರ್ಸಿಬಿ ಏನಾದರೂ ಜಾಸ್ ಹಜಲ್ವುಡ್ ಅವರು ಇಂಜುರಿ ಆಗಿ ತಂಡದಿಂದ ಹೊರಹೋದರೆ ಜಕೋಬ್ ಡೋಪಿ ಅವರ ಕಡೆ ನಾವು ನೋಡ್ಬೋದು. ಇಲ್ಲದರ ನುವಾನ್ ತುಷಾರ್ ಕೂಡ ಆರ್ಸಿಬಿಗೆ ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಓಪರ್ ಆಗಿ ಜಕೋಬ್ ಬೆಥಲ್ ನಮ್ಮ ತಂಡದಲ್ಲಿ, ಸಾಲ್ಟ್ ಅವರ ಬ್ಯಾಕಪ್ ಓಪರ್ ಆಗಿ ಜಕೋಬ್ ಬೆಥಲ್ ನಮ್ಮ ತಂಡದಲ್ಲಿ ಇರಲಿದ್ದಾರೆ. ಇಲ್ಲಾಂದರೆ ನಾವು ವೆಂಕಟೇಶ್ ಅಯ್ಯರ್ ಅವರನ್ನು ಕೂಡ ಓಪರ್ ಆಗಿ ನೋಡ್ಬೋದು. ಇದು ಏನಪ್ಪ ಅಂದರೆ ಆರ್ಸಿಬಿಯ ಬಲಿಷ್ಠ ಪ್ಲೇಯಿಂಗ್ 11 ಈ ಬಾರಿ ಅಂತಲೇ ಹೇಳ್ಬೋದು. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ಆರ್ಸಿಬಿ ತಂಡ ಈ ಬಾರಿ ಕೂಡ ಮತ್ತೊಮ್ಮೆ ಚಾಂಪಿಯನ್ ಆಗಲು ಹೊರಟಿದೆ. ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರೋ ವರದಿಗಳ ಪ್ರಕಾರ ಆರ್ಸಿಬಿ ಬೆಸ್ಟ್ ಪ್ಲೇಯಿಂಗ್ 11 ಇದಾಗಿದೆ. ನಿಮ್ಮ ಪ್ರಕಾರ ಆರ್ಸಿಬಿ ಬೆಸ್ಟ್ ಪ್ಲೇಯಿಂಗ್ 11 ಯಾವುದು? ಹಾಗೆಯೇ ಮೊದಲ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡವನ್ನು ಆರ್ಸಿಬಿ ಸೋಲಿಸುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತರೆ ಲೈಕ್ ಮಾಡಿ.